ಹಾಯ್ ನಮಸ್ಕಾರ ಎಲ್ಲರಿಗೆ. ಇವತ್ತು ನಾನು ನಿಮಗೆ ತುಂಬಾನೇ ಇಂಟ್ರೆಸ್ಟಿಂಗ್ ಟಾಪಿಕ್ ತಂದಿದ್ದೀನಿ. ಯಾವುದಪ್ಪ ಅಂದರೆ ಆಲ್ಜಿಬ್ರಾದಲ್ಲಿ ಅಡಿಷನ್ ಆಫ್ ಈಕ್ವೇಷನ್. ಏನಕ್ಕೆ ಅದನ್ನು ಈಕ್ವೇಷನ್ ಅಂತಾರೆ ಅಂದರೆ ಇಟ್ ಈಸ್ ಈಕ್ವಲೇಟೆಡ್ ಟು 0, ಹಾಗಾಗಿ ಅದನ್ನು ಈಕ್ವೇಷನ್ ಅಂತ ಕರೀತಾರೆ. ನಾನು ಇಲ್ಲಿ ಫಸ್ಟು ಇದನ್ನು ಈಕ್ವೇಷನ್ 1 ಅಂತ ಕರ್ಕೊಳ್ತೀನಿ, ಇದನ್ನು ನಾನು ಈಕ್ವೇಷನ್ 2 ಅಂತ ಕರ್ಕೊಳ್ತೀನಿ. ಓಕೆನಾ? ಯಾಕೆ ಕನ್ಫ್ಯೂಷನ್ ಆಗಬಾರ್ದು ಅಂತ. ಸೊ ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ ಒಂದು ಈಕ್ವೇಷನ್ 1ನ ಸಪ್ರೇಟಾಗಿ ಬರ್ಕೊಳ್ತೀನಿ. 3 + 5x + 2x² + 7xy ಅಂತ ಈಕ್ವೇಷನ್ ಬರ್ಕೊಂಡೆ. ಈ ಈಕ್ವೇಷನ್ ಸ್ಪೆಷಾಲಿಟಿ ಏನಪ್ಪಾ ಅಂದರೆ ಕಾನ್ಸ್ಟೆಂಟು ಇದೆ, ವೇರಿಯಬಲು ಇದೆ. ವೇರಿಯಬಲ್ ಆಲ್ಫಾಬೆಟ್ಸ್ನ ಯಾವಾಗಲೂ ನಾವು ವೇರಿಯಬಲ್ ಅಂತ ಕರಿತೀವಿ, ನಂಬರ್ಸ್ನ ಯಾವಾಗಲೂ ಕಾನ್ಸ್ಟೆಂಟ್ ಅಂತ ಕರಿತೀವಿ. ಏನಕ್ಕೆ ಅಂದರೆ ಕಾನ್ಸ್ಟೆಂಟ್ ಅನ್ನೋದು ಬದಲಾಗಲ್ಲ, ಅದು ಹಂಗೆ ಇರುತ್ತೆ. ವೇರಿಯಬಲ್ ಅನ್ನೋದು ವ್ಯಾಲ್ಯೂಸ್ ಚೇಂಜ್ ಆಗ್ತಾ ಇರುತ್ತೆ, ಹಾಗಾಗಿ ಅದನ್ನು ನಾವು ವೇರಿಯಬಲ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ನಾನು ಈಕ್ವೇಷನ್ 1ನ ತಗೊಂಡಿದ್ದೀನಿ. ಸೊ ಇಲ್ಲಿ ನಾನು ಈಕ್ವೇಷನ್ 1ನ ಬರ್ಕೊಂಡಿದ್ದೀನಿ. ಇವಾಗ ನಾನು ಏನು ಮಾಡಬೇಕಪ್ಪ ಈಕ್ವೇಷನ್ 2ನ ಅಂದರೆ ಕರೆಕ್ಟಾಗಿ ಕಾನ್ಸ್ಟೆಂಟ್ ಕೆಳಗೆ ಕಾನ್ಸ್ಟೆಂಟು, ಯಾವ್ಯಾವ ವೇರಿಯಬಲ್ ಇದೆಯೋ ಅದಕ್ಕೆ ತಕ್ಕಂತೆ ಅದಕ್ಕೆ ಮ್ಯಾಚ್ ಆಗೋ ವೇರಿಯಬಲ್ಸ್ನ ನಾನು ಕೆಳಗೆ ಬರ್ಕೋಬೇಕು. ಸೊ ಫಸ್ಟು ಇಲ್ಲಿ 3 ಇದೆ, 3ಗೆ ಮ್ಯಾಚ್ ಆಗೋ ನಂಬರ್ ಯಾವುದು? 2, ಓನ್ಲಿ ದ ಕಾನ್ಸ್ಟೆಂಟ್, ಅದನ್ನು ನಾನು ಬರ್ಕೊಳ್ತಾ ಇದ್ದೀನಿ. ಪ್ಲಸ್ ಇಲ್ಲಿ ಎಕ್ಸ್ ಇದೆ, ಎಕ್ಸ್ಗೆ ಮ್ಯಾಚ್ ಆಗೋವಂಥ ನಂಬರ್ ಯಾವುದು? 5x. ವೇರಿಯಬಲ್ ಎಕ್ಸ್ ಇದೆ, ಇಲ್ಲೂ ಎಕ್ಸ್ ಇದೆ, ಹಾಗಾಗಿ 5xನ ಅದ್ರ ಕೆಳಗೆ ಬರ್ಕೊಳ್ಳಿ. ನೆಕ್ಸ್ಟು x² ಇದೆ, x² ಅನ್ನೋದು 9x² ಅಲ್ವಾ? ಸೊ ಅದನ್ನ ಇಲ್ಲಿ ಕ್ಲೀನಾಗಿ ಬರ್ಕೊಳ್ಳಿ. ಓಕೆ, ನೆಕ್ಸ್ಟ್ ಯಾವುದು? xy ಅನ್ನೋದು ಈ ನಂಬರ್ ಆಗಿದೆ, ಹಾಗಾಗಿ ಇಲ್ಲಿ xy 8xy ಅಂತ ಬರ್ಕೊಳ್ತಾ ಇದ್ದೀನಿ. ಸೊ ಇವಾಗ ಈಕ್ವೇಷನ್ 1 ಈಕ್ವೇಷನ್ 2 ಯಾವ ರೀತಿಯಲ್ಲಿದೆ ಅಂದರೆ ಯಾವುದೇ ಕಾರಣಕ್ಕೂ ಕನ್ಫ್ಯೂಷನ್ ಆಗಲ್ಲ, ಕ್ಲೀನಾಗಿ ಇರೋಂಥ ವೇರಿಯಬಲ್ ಕೆಳಗೆ ಅದೇ ಥರ ವೇರಿಯಬಲ್ ಮ್ಯಾಚ್ ಆಗೋ ಥರ ನಂಬರ್ಸ್ ಬರ್ಕೊಂಡಿದ್ದೀವಿ. ಯಾವಾಗ ನೆನಪು ಮಾಡ್ಕೋಬೇಕಾಗಿರೋದು ಯಾವುದಪ್ಪ ಅಂದರೆ ಸೇಮ್ ವೇರಿಯಬಲ್ಸ್ನ ನೀವು ಈಸಿಯಾಗಿ ಆ್ಯಡ್ ಮಾಡ್ಬೋದು. ಸೊ ಇಲ್ಲಿ ಆ್ಯಡ್ ಮಾಡಿ. 3 and 2 will be 5 plus 5 plus 5 ಬಂದ್ಬಿಟ್ಟು 10x plus 9 plus 2 ಅನ್ನೋದು 11x² plus 8 plus 7 ಎಷ್ಟಾಗುತ್ತೆ? 8 plus 7 is 15xy. ಸೊ ಇದು ನಿಮ್ಮ ಆನ್ಸರ್ ಆಗಿರುತ್ತೆ. ಸೊ ಈ ರೀತಿಯಲ್ಲಿ ನೀವು ಕ್ಲೀನಾಗಿ ಅರೇಂಜ್ ಮಾಡಿಕೊಂಡು ಆ್ಯಡ್ ಮಾಡಿದ್ರೆ ಈ ಈಕ್ವೇಷನ್ ಸಾಲ್ವಿಂಗು ತುಂಬ ಈಸಿ ಆಗುತ್ತೆ. ಸೊ ಅಡಿಷನ್ ಮಾತ್ರ ಅಲ್ಲ, ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಸಬ್ಟ್ರಾಕ್ಷನ್ ಕೂಡ ಹೇಳ್ಕೊಡ್ತೀನಿ. ಥ್ಯಾಂಕ್ ಯು.